ಹಾಯ್ ಗಾಯ್ಸ್, ನಾನು ವಿಕ್ರಮ್ ಫ್ರಮ್ ಮನಿ ಲೂಟರಿಂಗ್ ಕನ್ನಡ. ಗಾಯ್ಸ್, ಟುಡೇ ಬಂದುಬಿಟ್ಟು ಒಂದು ವಿತೌಟ್ ಇನ್ವೆಸ್ಟ್ಮೆಂಟ್ ಅರ್ನಿಂಗ್ ಅಪ್ಲಿಕೇಶನ್ ತಂದಿದ್ದೀನಿ. ಸೊ ಈ ಅಪ್ಲಿಕೇಶನ್ ಇಲ್ಲ, ಎಷ್ಟೇನೂ ಇಲ್ಲ, ನೀವು ಸಿಂಪಲ್ ಟ್ಯಾಕ್ಸ್ ಕಂಪ್ಲೀಟ್ ಮಾಡಿ ಅರ್ನಿಂಗ್ ಅನ್ನೋದು ಮಾಡ್ಕೋದು. ಸೊ ಯಾವ ರೀತಿ ಅಂತ ಎಲ್ಲ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಸ್ಟಾರ್ಟಿಂಗಲ್ಲೇ ಪೇಮೆಂಟ್ ಪ್ರೂಫ್ ಕೂಡ ನೋಡ್ಬೋದು. ನನಗೆ ಸಕ್ಸಸ್ಫುಲ್ಲಾಗಿ ರಿಸೀವ್ ಅನ್ನೋದಾಗಿದೆ. ಯಾವ ರೀತಿ ಎಲ್ಲ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಲೇಟ್ ಯಾಕೆ ನನಗೆ ವಿಡಿಯೋನ ಶುರು ಮಾಡೋಣ. ಗೈಸ್, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವೇನು ಮಾಡಬೇಕು, ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿ ಯಾವುದಾದ್ರು ಜಿಮೇಲ್ ಅಕೌಂಟ್ ಇದ್ದರೆ ಸಕ್ಸಸ್ಫುಲ್ಲಾಗಿ ಸೈನ್ ಅಪ್ ಅನ್ನೋದು ಕಂಪ್ಲೀಟ್ ಅನ್ನೋದು ಮಾಡಿರಿ. ನಿಮಗೆ ಹೋಮ್ ಪೇಜ್ ಈ ಥರ ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ನೋಡ್ಬೋದು, ನಿಮಗೆ ಈ ಥರ ಇಂಟರ್ಫೇಸ್ ಸಿಗುತ್ತೆ. ನನ್ನ ವ್ಯಾಲೆಟಲ್ಲಿ ಎಷ್ಟು ಕಾಯಿನ್ಸ್ ಐತೆ ಅಂತ ನೀವು ಇವಾಗ ಸ್ಟಾರ್ಟಿಂಗಲ್ಲೇ ನೋಡ್ಕೊಳ್ಳಿ. ನಿಮಗೆ ಸ್ಟಾರ್ಟಿಂಗಲ್ಲೇ ಪ್ರೂಫ್ ಕೂಡ ತೋರಿಸಿದ್ದೀನಿ. ಸೊ ನೋಡ್ಬೋದು, ನನ್ನ ಹತ್ರ ಎಷ್ಟೈತೆ ಅಂತ ಕೆಳಗಡೆ ಕಮೆಂಟ್ ಮಾಡಿರಿ. ಸೊ ಇದರಲ್ಲಿ ಯಾವ ರೀತಿ ಆಫರ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಯಾವ ರೀತಿ ಅರ್ನಿಂಗ್ ಮಾಡೋದಪ್ಪ ಅಂದರೆ, ಸೊ ನಾವು ಜಸ್ಟ್ ಏನೂ ಇಲ್ಲ, ರೆಫರ್ ಆ್ಯಂಡ್ ಅರ್ನ್ ಐತಲ್ಲ ಒಂದು ಆಪ್ಷನು, ಫಸ್ಟ್ ಆಪ್ಷನ್ ರೆಫರ್ ಆ್ಯಂಡ್ ಅರ್ನ್, ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ನೋಡ್ಕೋದು 301 ಸಿಗುತ್ತಂತೆ. ಒಂದು ರೆಫರ್ ಮಾಡಿದ್ರೆ ಜಸ್ಟ್ ಏನೂ ಇಲ್ಲ, ನೀವು ನಿಮ್ಮ ಫ್ರೆಂಡ್ಗೆ ರೆಫರ್ ಅನ್ನೋದು ಮಾಡ್ತೀರಾ. ನಿಮ್ಮ ಫ್ರೆಂಡ್ ಏನೂ ಇಲ್ಲ, ಸಕ್ಸಸ್ಫುಲ್ಲಾಗಿ ಸೈನ್ ಅಪ್ ಅನ್ನೋದು ಮಾಡಿದ್ರೆ ಸಾಕು, ನಿಮಗೆ ಸಕ್ಸಸ್ಫುಲ್ಲಾಗಿ ರೆಫರ್ ಅನ್ನೋದು ಕೌಂಟಾಗಿ ಅಲ್ಲಿ ಎಷ್ಟು ಶೋ ಆಗ್ತಾಯಿತ್ತೋ ಅಷ್ಟು ನಿಮಗೆ ಸಕ್ಸಸ್ಫುಲ್ಲಾಗಿ ರಿಸೀವ್ ಅನ್ನೋದಾಗಿದೆ. ನೀವು ಏನು ಮಾಡಬೇಕಂದ್ರೆ, ನಿಮ್ಮ ಎಷ್ಟು ಫ್ರೆಂಡ್ಸ್ ಇದ್ದಾರೆ ಪ್ರತಿಯೊಬ್ಬರಿಗೂ ರೆಫರ್ ಅನ್ನೋದು ಮಾಡಿರಿ. ಜಸ್ಟ್ ಸೈನ್ ಅಪ್ ಮಾಡಿದ್ರೆ ಸಾಕು, ನಿಮಗೆ ರೆಫರ್ ಕೌಂಟಾಗಿ ಅಲ್ಲಿ ಎಷ್ಟೆಲ್ಲಿದ್ದಾರೆ ಅಷ್ಟು ನಿಮಗೆ ಸಿಗುತ್ತೆ. ಸೊ ಇವಾಗ ಏನಪ್ಪ ಮಾಡೋದ್ರೆ, ಬ್ಯಾಕ್ ಅನ್ನೋದು ಬಂದುಬಿಟ್ಟು ಹೋಮ್ ಆಯ್ತಲ್ಲ, ಹೋಮ್ ಪೇಜ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ನೋಡ್ಬೋದು ಡೈಲಿ ಬೋನಸ್ ಅಂತ ಒಂದು ಆಪ್ಷನ್ ಐತೆ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಅವ್ರು ಕೊಟ್ಟಿದ್ದಾರೆ. ನೋಡ್ಬೋದು ಒಂದು ಆ್ಯಡ್ ಅನ್ನೋದು ರನ್ ಆಗುತ್ತೆ. ಆ ಆ್ಯಡ್ನ ನೀವು ಡೌನ್ಲೋಡ್ ಮಾಡಿಬಿಟ್ಟು ಒಂದು 5 to 10 ಸೆಕೆಂಡ್ ಯೂಸ್ ಮಾಡಿ ಅಂತ. ಓಕೆ ಐತಲ್ಲ, ಓಕೆ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ನಾವೇನು ಮಾಡೋಣ ಅಂದರೆ, ಈ ಆಫರ್ನ ಕಂಪ್ಲೀಟ್ ಮಾಡೋಣ. ನೋಡ್ಬೋದು ಕ್ಲಿಕ್ ಆನ್ ಆ್ಯಡ್ ಅಂತ ಆಯ್ತಲ್ವ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಈ ಅಪ್ಲಿಕೇಶನ್ ಅನ್ನೋದು ಇನ್ಸ್ಟಾಲ್ ಅನ್ನೋದು ಮಾಡಿಬಿಟ್ಟು ಜಸ್ಟ್ ಒಂದು 5 to 10 ಸೆಕೆಂಡ್ ಓಪನ್ ಅನ್ನೋದು ಮಾಡ್ತೀನಿ. ನೋಡ್ಬೋದು ಮತ್ತೆ ಬ್ಯಾಗ್ ಬಂತು ಇದು. ಸೊ ಡೌನ್ಲೋಡ್ ಅನ್ನೋದಾಗಿಲ್ಲ. ಮತ್ತೆ ಏನಪ್ಪ ಅಂದರೆ, ನೋಡ್ಕೋದು ಸಕ್ಸಸ್ಫುಲ್ಲಾಗಿ ಆ್ಯಡ್ ಆಗುತ್ತೆ. ಅದಾದಮೇಲೆ ನೋಡ್ಬೋದು ಮತ್ತೆ ಒಂದು ವಾಚ್ ವೀಡಿಯೋ ಐತಲ್ಲ, ವಾಚ್ ವೀಡಿಯೋ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ವೀಡಿಯೋ ವಾಚ್ ಮಾಡಿದ್ರೆ ನಿಮಗೆ ಆರಾಮಾಗಿ ಇಲ್ಲಿ ಕೂಡ ಆ್ಯಡ್ ಆಗುತ್ತೆ. ಮತ್ತು ಸ್ಪಿನ್ ಆ್ಯಂಡ್ ವಿನ್ ಐತಲ್ಲ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ನೋಡ್ಬೋದು ನಿಮಗೆ ಸ್ಪಿನ್ ಕೂಡ ಲಿಮಿಟ್ ಅನ್ನೋದಿರುತ್ತೆ, ಡೈಲಿ ಲಿಮಿಟು. ಸೊ ನೋಡ್ಬೋದು ಒಂದು ವೀಡಿಯೋ ವಾಚ್ ಅನ್ನೋದು ಮಾಡಿದ್ರೆ ಒಂದು ಸ್ಪಿನ್ ಸಿಗುತ್ತಂತೆ. ಸೊ ನೋಡ್ಬೋದು ಸ್ಪಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಕ್ಸಸ್ಫುಲ್ಲಾಗಿ ಆ್ಯಡ್ ಬಂತು. ಆ್ಯಡ್ನ ಕಟ್ ಮಾಡಿದೆ. ನೋಡ್ಬೋದು ರಿವಾರ್ಡ್ ಆ್ಯಡ್ ಅಂತ ಕೆಳಗಡೆ ಒಂದು ಮೆಸೇಜ್ ಬಂತು. ಇದು ಕೂಡ 30 ಸೆಕೆಂಡ್ ತಗೊಳುತ್ತೆ ನೆಕ್ಸ್ಟ್ ಆಫರ್ ಹೋಗೋಕ್ಕೆ. ಸೊ ಇವಾಗ ನಾವೇನಪ್ಪ ಮಾಡೋದ್ರೆ, ಇನ್ನೊಂದು ನೋಡ್ಬೋದು ಮೇಲಿಂದ ನೋಟಿಫಿಕೇಷನ್ ಕೂಡ ಬಂದಿದೆ. ಇನ್ನೊಂದು ಆಫರ್ ಏನಪ್ಪ ಅಂದರೆ, ಸ್ಕ್ರ್ಯಾಚ್ ಆ್ಯಂಡ್ ಅರ್ನ್ ಅಂತ ಇನ್ನೊಂದು ಆಫರ್ ಐತೆ. ಸೊ ಈ ಆಫರ್ ಕೂಡ ಅಷ್ಟೇ ಸ್ಪಿನ್ ಆ್ಯಂಡ್ ವಿನ್ ಥರನೇ ಇರುತ್ತೆ. ಜಸ್ಟ್ ಏನೂ ಇಲ್ಲ, ನಾವು ಸ್ಕ್ರ್ಯಾಚ್ ಅನ್ನೋದು ಮಾಡಬೇಕು. ಸ್ಕ್ರ್ಯಾಚ್ ಮಾಡಿದ್ರೆ ಅಷ್ಟು ಕಾಯಿನ್ ಸಿಗುತ್ತೆ. ಅದು ಮತ್ತೆ ಏನಪ್ಪ ಮಾಡ್ತೀವಿ, ಮೇಲೆ ಕ್ಲೋಸ್ ಆಯ್ತು, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಿರಿ. ರಿವಾರ್ಡ್ ಆ್ಯಡ್ ಅಂತ ಸಕ್ಸಸ್ಫುಲ್ಲಾಗಿ ಇಲ್ಲೂ ಕೂಡ ಬಂತು. ನೋಡ್ಬೋದು ಇದು ಕೂಡ 30 ಸೆಕೆಂಡ್ ತಗೊಳುತ್ತೆ. ಇವೆಲ್ಲ ಲಿಮಿಟ್ ಇರುತ್ತೆ, ಡೈಲಿ ಲಿಮಿಟು. ಸೊ ನೀವು ಎಷ್ಟು ಬೇಕೋ ಅಷ್ಟು ಮಾಡೋಕ್ಕಾಗಲ್ಲ, ಡೈಲಿ ಲಿಮಿಟ್ ಅನ್ನೋದು ಕೊಡ್ತಿರ್ತಾರೆ. ನೀವು ಡೈಲಿ ಬಂದುಬಿಟ್ಟು ಇವೆಲ್ಲ ಕ್ಲೈಮ್ ಅನ್ನೋದು ಮಾಡ್ಕೋದು. ನೀವೇನು ಮಾಡಬೇಕು, ಅವರು ಟೆಲಿಗ್ರಾಮ್ ಚಾನಲ್ ಐತೆ, ನೀವು ಅವ್ರ ಟೆಲಿಗ್ರಾಮ್ ಚಾನಲ್ ಏನಾದರೂ ಜಾಯ್ನ್ ಮಾಡ್ಕೊಂಡ್ರೆ ಅವ್ರದ್ದು ಪ್ರೊಮೋ ಕೋಡ್ ಕೊಟ್ಟಿರ್ತಾರೆ. ಇವಾಗ ಪ್ರೊಮೋ ಕೋಡ್ ಕೊಡ್ತಿರ್ತಾರೆ. ಸೊ ನೀವು ಆ ಪ್ರೊಮೋ ಕೋಡ್ ಬಂದುಬಿಟ್ಟು ಇಲ್ಲ ಎಂಟರ್ ಮಾಡಿದ್ರೆ ನಿಮ್ಗೆ ಸಕ್ಸಸ್ಫುಲ್ಲಾಗಿ ಅಷ್ಟು ಕಾಯಿನ್ ಬರುತ್ತೆ. ಮತ್ತು ಇಲ್ಲಿ ನೋಡ್ಕೊಂಡು ಒಂದು ಆಫರ್ ಐತೆ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಬ್ಯಾಗ್ ಬಂತೆ. ಮತ್ತು ಇದು ಸಕ್ಸಸ್ಫುಲ್ಲಾಗಿ ಈ ಥರ ಡೈಲಿ ಬೋನಸ್ ನೀವು ಇನ್ಸ್ಟಾಲ್ ಮಾಡಿಬಿಟ್ಟು ಡೈಲಿ ಬಂದುಬಿಟ್ಟು ಕ್ಲೈಮ್ ಅನ್ನೋದು ಮಾಡ್ಕೋದು. ಮತ್ತು ನಾವೇನಪ್ಪ ಮಾಡಿದ್ರೆ, ವ್ಯಾಲೆಟ್ ಐತಲ್ಲ, ವ್ಯಾಲೆಟ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಇಲ್ಲಿ ನೋಡ್ಬೋದು ಇವಾಗ ನಾನು ಅರ್ನಿಂಗ್ ಅನ್ನೋದು ಮಾಡ್ಕೊಂಡಿರೋದು ಇಲ್ಲಿ ಶೋ ಅನ್ನೋದು ಆಗ್ತಿದೆ. ನೋಡ್ಬೋದು ಟ್ರಾನ್ಸಾಕ್ಷನಲ್ಲಿ. ಸೊ ನನ್ನ ಹತ್ರ ಎಷ್ಟು ಕಾಯಿನ್ಸ್ ಐತೆ ನೋಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್, ಸೊ ಎಷ್ಟೈತೆ ಅಂತ ನೋಡ್ಬೋದು. ನನ್ನ ಹತ್ರ ವ್ಯಾಲೆಟ್ ಬ್ಯಾಲೆನ್ಸಲ್ಲಿ ಎಷ್ಟೈತೆ. ಮತ್ತು ನಾನು ಬ್ಯಾಗ್ ಬಂದುಬಿಟ್ಟು ಯಾವುದಾದ್ರಲ್ಲಿ ತಗೋಬೋದು ಅಂತ ಕ್ಲಿಕ್ ಅನ್ನೋದು ಮಾಡ್ತೀನಿ. ನೋಡ್ಬೋದು ಕ್ಲಿಕ್ ಅನ್ನೋದು ಮಾಡಿದ್ರೆ ನಿಮ್ಮ ಹತ್ರ ಅಷ್ಟು ಕಾಯಿನ್ಸ್ ಇದ್ದರೆ ಅಷ್ಟು ವ್ಯಾಲ್ಯೂ, ಮತ್ತು ಅಷ್ಟು ಕಾಯಿನ್ಸ್ ಇದ್ದರೆ ನಿಮಗೆ 15300 ಅಷ್ಟು ಕಾಯಿನ್ಸ್ ಇದ್ದರೆ ಅಷ್ಟು ಬರುತ್ತಂತೆ. ಅಷ್ಟು ಕಾಯಿನ್ಸ್ ಇದ್ದರೆ ಅಷ್ಟು ಸಿಗುತ್ತಂತೆ. ಅಲ್ಲಿ ನೋಡ್ಬೋದು. ಮತ್ತು 4th ಆಪ್ಷನ್ ಅಷ್ಟು ಕಾಯಿನ್ಸ್ ಇದ್ದರೆ ಅಷ್ಟು ಸಿಗುತ್ತೆ. ಮತ್ತು 5th ಅಷ್ಟು ಕಾಯಿನ್ಸ್ ಇದ್ದರೆ ಅಷ್ಟು, ಮತ್ತು 6th ಅಷ್ಟು ಕಾಯಿನ್ಸ್ ಇದ್ದರೆ ಅಷ್ಟು ಸಿಗುತ್ತೆ. ಮತ್ತು 7 and 8 ಅವರೇ ಶೋ ಮಾಡಿದ್ದಾರೆ ಎಷ್ಟು ಕಾಯಿನ್ಸ್ಗೆ ಎಷ್ಟು ವ್ಯಾಲ್ಯೂ ಅಂತ. ಸೊ ನಿಮ್ಮ ಹತ್ರ ಎಷ್ಟು ಕಾಯಿನ್ಸ್ ಇರುತ್ತೋ ಡಿಪೆಂಡ್ಸ್ ಅಪಾನ್ ನೀವು ಅಷ್ಟು ಅನ್ನೋದು ನಿಮಗೆ ಟ್ರಾನ್ಸ್ಫರ್ ಅನ್ನೋದು ಮಾಡ್ಕೋದು. ಮತ್ತು ಇನ್ನೊಂದು ಸೆಕೆಂಡ್ ಟೈಪ್ ವೇ ಆಫ್ ಈ ಥರ ಕೂಡ ಐತೆ ನೋಡ್ಬೋದು, ಅಷ್ಟು ಕಾಯಿನ್ಸ್ ಇದೆ ಅಷ್ಟಂತ. ಸೊ ನಿಮಗೆ ಯಾವುದ್ರಲ್ಲಿ ಬೇಕೋ ಅದರಲ್ಲಿ ನೀವು ತಗೋಬೋದು. ಓನ್ಲಿ ಟೂ ಆಪ್ಷನ್ಸ್ ಐತೆ ಇಲ್ಲಿ. ಸೊ ನೀವು ತಗೊಳ್ಳೋಕ್ಕೆ ಓನ್ಲಿ 2 ಆಪ್ಷನ್ಸ್ ಇದೆ. ಸೊ ನಿಮಗೆ ಯಾವುದ್ರಲ್ಲಿ ಬೇಕೋ ಅದರಲ್ಲಿ ತಗೊಳ್ಳಿ. ಸೊ ಇವಾಗ ನಾವೇನಪ್ಪ ಮಾಡಿದ್ರೆ, ನನ್ನ ಹತ್ರ ಆಲ್ರೆಡಿ ಕಾಯಿನ್ಸ್ ಐತೆ, ನಿಮಗೂ ಗೊತ್ತು, ನಿಮಗೂ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಿ. ಸೊ ಇವಾಗ ನಾವೇನಪ್ಪ ಮಾಡಿದ್ರೆ, ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ತಗೋಬೋದು. ರಿಡೀಮ್ ಐತಲ್ಲ ಆಪ್ಷನ್ ಐತಲ್ಲ, ಆ ರಿಡೀಮ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಡೀಟೇಲ್ಸ್ ಎಂಟರ್ ಅಂತ ಮಾಡ್ತಿದೆ. ನೋಡ್ಬೋದು ಫಸ್ಟ್ ಆಪ್ಷನ್ ಅಷ್ಟು ಕಾಯಿನ್ಸ್ ಇದೆ ನನ್ನ ಹತ್ರ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟೆ ಒಂದು ಆ್ಯಡ್ ಅನ್ನೋದು ರನ್ ಆಯಿತು. ಇಲ್ಲಿ ನೋಡ್ಬೋದು ಎಂಟರ್ UPI ಆಯಿತು ಅಂತ ಆಯ್ತಲ್ವ ಡೀಟೇಲ್ಸು. ನನ್ನ ಡೀಟೇಲ್ಸ್ ಹಾಕಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ವಿತಿನ್ 48 hours ಅಂತ ಅವ್ರು ಹೇಳ್ತಿರ್ತಾರೆ. 24 hours to 48 ತಗೊಳ್ಳುತ್ತೆ. ಸೊ ನೋಡ್ಬೋದು. ಈಗ ನಾವು ಏನಪ್ಪ ಮಾಡಿದ್ರೆ, ನನ್ನ ಡೀಟೇಲ್ಸ್ ಹಾಕಿಬಿಟ್ಟು ಕೆಳಗಡೆ ಗ್ರೀನ್ ಕಲರಲ್ಲಿ ಒಂದು ಸಬ್ಮಿಟ್ ಆಪ್ಷನ್ ಐತಲ್ವ,
ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಕಂಗ್ರ್ಯಾಚುಲೇಷನ್ 24 ವಿತಿನ್ 24 ಅವರ್ಸ್ ಒಳಗಡೆ ಅಪ್ರೂವ್ ಆಗುತ್ತೆ ಅಂತ ಹೇಳ್ತಿದ್ದಾರೆ, ನೋಡ್ಬೋದು ಅವರೇ. ಸೊ ನಾವೇನಪ್ಪ ಮಾಡೋದಂದರೆ ಇವಾಗ ಓಕೆ ಆಯ್ತಲ್ಲ, ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ವಿತಿನ್ 24 ಅವರ್ಸ್ ಒಳಗಡೆ ಸಿಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ನಾವು ವೆಯ್ಟ್ ಮಾಡೋಣ. ನೀವು ನಮ್ಮ ಟೆಲಿಗ್ರಾಮ್ ಅನ್ನೋದು ಜಾಯ್ನ್ ಅನ್ನೋದು ಮಾಡ್ಕೊಳ್ಳಿ. ಇಲ್ಲಿ ನೋಡ್ಕೋದು ರೀಡಿಂಗ್ ಹಿಸ್ಟ್ರಿಯಲ್ಲಿ ಪೆಂಡಿಂಗ್ ಅಂತ ಶೋ ಆಗ್ತೈತೆ. ಇದು ಸಕ್ಸಸ್ ಆದ ತಕ್ಷಣ ನಾನು ಏನಪ್ಪ ಮಾಡ್ತೀನಿ ಅಂದರೆ ನಮ್ಮ ಟೆಲಿಗ್ರಾಮಲ್ಲಿ ಪ್ರೂಫನ್ನು ಸೆಂಡ್ ಮಾಡ್ತೀನಿ. ಸೊ ಆಗ ನಿಮಗೂ ಒಂದು ಕ್ಲಾರಿಟಿ ಇರುತ್ತೆ ಈ ಅಪ್ಲಿಕೇಶನಿಂದ ಅರ್ನಿಂಗ್ ಅನ್ನೋದು ಆಗುತ್ತಂತ. ಸೊ ನಿಮ್ಗೇನಾದರೂ ಡೌಟ್ ಇದ್ದರೆ ಟೆಲಿಗ್ರಾಮ್ ಇಲ್ಲ ಅಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ. ಇದು ಗಾಯ್ಸ್ ಇದನ್ನ ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.